ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಷ್ಟು ಕನ್ನಡಿಗ. ಬನ್ನಿ ಫ್ರೆಂಡ್ಸ್, ಇವತ್ತು ನಾನೊಂದು ಈ ವಿಡಿಯೋದ ಬಗ್ಗೆ ತಿಳ್ಕೊಳ್ಳೋಣ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ. ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಬಹುದು ತಿಳಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ಪೆಷಲಿ ಇವರು ಮದುವೆ ಯಾವಾಗ ಆಗುತ್ತೆ ಸರ್ ಅಂತ ಕೇಳಿದ್ದಾರೆ. ಸೊ ಮದುವೆ ವಿಚಾರದಲ್ಲಿ ನೋಡೋಣ. ಸೊ ಇಲ್ಲಿ ನೋಡಿ, ಈ ಒಂದು ಹೆಡ್ಲೈನ್ ಇಲ್ಲಿ ಟಚ್ ಆಗ್ತಾ ಇದೆ. ಸರಿ ಸುಮಾರು ಒಂದು 24-25 ವರ್ಷದಲ್ಲಿ ಮದುವೆ ಯೋಗ ಇದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಆಗ್ಲಿಲ್ಲ ಅಂದ್ರೆ ಬೈ ಚಾನ್ಸ್ ಈ ಒಂದು ಭಾಗದಲ್ಲಿ ಹೆಡ್ಲೈನ್ ಇರುವಂತದನ್ನು ಕಾಣಿಸುತ್ತೆ. ಅಂದ್ರೆ 26-27 ವರ್ಷದ ಆಸ್ಪಾಸಲ್ಲಿ ಮದುವೆ ಆಗ್ಬೇಕು. ಬೈ ಚಾನ್ಸ್ ಇಲ್ಲೂ ಸಹ ಆಗ್ಲಿಲ್ಲ ಅಂದ್ರೆ 200% ಇಲ್ಲಿ ಒಂದು 34-35 ಆಸುಪಾಸಲ್ಲಿ ಇವರಿಗೆ ಮದುವೆ ಹಾಗೆ ಆಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಉದ್ಯೋಗ ಕೇಳಿದ್ದಾರೆ. ಸೊ 35ರಿಂದ ತುಂಬಾ ಅತ್ಯುತ್ತಮವಾದಂತ ಉದ್ಯೋಗ ಇವರ ಒಂದು ಕೈಯಲ್ಲಿ ಕಾಣ್ತಾ ಇದೆ. ನೋಡಿ, ಸರಿಸುಮಾರು ಈ ಒಂದು ಏಜಿನ ನಂತರ ಇವರಿಗೆ ಉದ್ಯೋಗದಲ್ಲಿ ಪ್ರಗತಿಯನ್ನ ಕಾಣ್ತಾ ಇರೋದನ್ನ ಕಾಣಿಸುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ, 40-42 ಆಸ್ಪಾಸಲ್ಲಿ ಸಹ ಇನ್ನೊಂದು ಇವರ ಒಂದು ಕೀರ್ತಿಯನ್ನ ತುಂಬಾ ಉತ್ತಮವಾದಂತ ರೀತಿಯಲ್ಲಿ, ಅಂದ್ರೆ ಇವರ ಜನಪ್ರಿಯತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ಮಧ್ಯದಲ್ಲಿ ರಾಹು ರೇಖೆಗಳು ನೋಡಿ, ಇಲ್ಲಿ ಇದು ಮದುವೆ ಲೈನು. ಇದೊಂದು 45-46 ಆಸುಪಾಸಲ್ಲಿ ಈ ಒಂದು ರಾಹು ರೇಖೆ ಇರೋದು. ಈ ರಾಹು ರೇಖೆಗಳು ಕಟ್ ಮಾಡಿದಾಗ ಸ್ವಲ್ಪ ಆರ್ಥಿಕವಾಗಿ ನೋಡಿ, ಈ ಒಂದು ಭಾಗ್ಯ ರೇಖೆ ಕಟ್ ಮಾಡಿದ್ರೆ ಆರ್ಥಿಕವಾಗಿ, ಜೀವನ ರೇಖೆ ಕಟ್ ಮಾಡಿದ್ರೆ ಆರೋಗ್ಯದ ವಿಚಾರದಲ್ಲಿ, ಮತ್ತೆ ಬುದ್ಧಿ ರೇಖೆಯನ್ನ ಕಟ್ ಮಾಡಿದ್ರೆ ತಮ್ಮ ಡಿಸಿಷನ್ ಮೇಕಿಂಗ್ ಅಲ್ಲಿ, ಆ ಹಾರ್ಟ್ ಲೈನ್ ಅನ್ನ ಕಟ್ ಮಾಡಿದ್ರೆ ತಮ್ಮ ಆತ್ಮೀಯರ ವಿಚಾರದಲ್ಲೂ ಸಹ ಬಹಳಷ್ಟು ಸಮಸ್ಯೆಗಳಾಗ್ತವೆ ಅಂತ ತಿಳಿಬಹುದು. ಸೊ ಹಾಗಾಗಿ ಈ ಒಂದು ರಾಹು ರೇಖೆಗಳು ನೋಡಿ, ಹೆಡ್ ಲೈನ್ ಅನ್ನ ಮಾತ್ರ ಕಟ್ ಮಾಡ್ತಾ ಇದೆ. ಯಾವುದನ್ನು ಈ ಹಾರ್ಟ್ ಲೈನ್ ವರ್ಗು ಹೋಗ್ತಾ ಇಲ್ಲ ಅಂತ ಹೇಳ್ಬೋದು. ಎಷ್ಟೋ ಸರಿ ಈ ಒಂದು ರಾಹು ಲೈನ್ 3 ರೇಖೆಗಳನ್ನು ಕಟ್ ಮಾಡಿದಾಗ ಆ ಒಂದು ಸಂದರ್ಭದಲ್ಲಿ ಜೀವನದಲ್ಲಿ ತುಂಬಾ ಅತ್ಯಂತ ದೊಡ್ಡದಾದಂತ ಒಂದು ಸಂಕಷ್ಟ ಎದುರಾಗುವಂತ ಸಾಧ್ಯತೆ ಇರುತ್ತೆ. ಸೊ ಫಾರ್ಚುನೇಟ್ಲಿ ನಿಮ್ಗೇನು ಆ ತರ ಸಮಸ್ಯೆ ಇಲ್ಲ. ಬರೀ ಹೆಡ್ ಲೈನ್ ಮಾತ್ರ ಒಂದು ಮಾನಸಿಕವಾದಂತ, ಅಂದ್ರೆ ಬುದ್ಧಿಗೆ ಸಂಬಂಧಪಟ್ಟಂತ ಕೆಲವು ಪ್ರೆಷರ್ಸ್ ಅನ್ನ ಅನುಭವಿಸ್ತಾರೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನೋಡಿ, ಇದನ್ನ ನಾವು ವಿದ್ಯಾರೇಖೆ ಅಂತ ಕರಿತೀವಿ. ನೋಡಿ, ವಿದ್ಯಾರೇಖೆ ಎಷ್ಟು ಸುಸ್ಪಷ್ಟವಾಗಿ, ಎಷ್ಟು ಉದ್ದವಾಗಿರೋದನ್ನ ಕಾಣಿಸುತ್ತೆ. ಸೊ ಇದರ ಅರ್ಥ ವ್ಯಕ್ತಿ ತುಂಬಾ ಹೆಚ್ಚಿನ ವಿದ್ಯಾವಂತರಾಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಸ್ಕೂಲಿಂಗ್ ಅಂದ್ರೆ ನೇರವಾಗಿ ಯಾವುದೇ ಒಂದು ಕಾಲೇಜಲ್ಲಿ ಸ್ಟಡಿ ಮಾಡದೇ ಇರ್ಬೋದು, ಆದ್ರೆ ಅನುಭವದಲ್ಲಿ ತುಂಬಾ PhD ಮಾಡುವಂತ ಲೆವೆಲ್ ಅಲ್ಲಿ ಅನುಭವಗಳು ಇವ್ರಿಗೆ ಆಗಿರ್ತವೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ ನೋಡಿ, ಒಂದು ಸೂರ್ಯ ರೇಖೆ ಬಹಳ ಸೊಗಸಾಗಿರುವಂತದನ್ನ ಕಾಣಿಸುತ್ತೆ. ಸೊ ಈ ಸೂರ್ಯ ರೇಖೆ ಹೇಗಿದೆ, ಈ ಸೂರ್ಯ ರೇಖೆಗೆ ಸಂಬಂಧಪಟ್ಟಂತ ನಾನು ವಿಡಿಯೋ ಮಾಡ್ತಾ ಹೇಳ್ಬೋದು. ನೋಡಿ, ಈ ಒಂದು ಸೂರ್ಯ ರೇಖೆ ತುಂಬಾ ಚೆನ್ನಾಗಿದೆ. ಮತ್ತೆ ಸೂರ್ಯ ರೇಖೆಗೆ ಹೊಂದಿಕೊಂಡಿರುವಂತದ್ದು ಇಲ್ಲಿ ಒಂದು ರೇಖೆ ಇರೋದನ್ನ ಕಾಣಿಸುತ್ತೆ. ಇಲ್ಲಿ ನೋಡಿ, ಈ ರೀತಿ ಒಂದು ರೆಕ್ಟಾಂಗಲ್ ಇರೋದನ್ನ ಕಾಣಿಸುತ್ತೆ. ಸೊ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಇವರ ಲೈಫ್ ಅಲ್ಲಿ ಇದ್ದೇ ಇದೆ ಅಂತ ಹೇಳ್ಬೋದು. ಅದು ಒಂದು 40-42 ಆಸುಪಾಸಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ತುಂಬಾ ಅದ್ಭುತವಾದಂತ ಯಶಸ್ಸನ್ನ ಇವರು ಗಳಿಸ್ತಾರೆ ಅಂತ ಹೇಳ್ಬೋದು. ಇನ್ನ ನೋಡಿ, ಒಂದು ಭಾಗ್ಯ ರೇಖೆ ಸ್ಟ್ರೈಟ್ ಅವೇ ಒಂದು ಸೂರ್ಯ ಯಾವುದು ಶನಿ ಪರ್ವತವರೆಗೆ ಬಂದಿರುವಂತದ್ದನ್ನ ಕಾಣ್ತೀವಿ. ಸೊ ಅತ್ಯುತ್ತಮವಾದಂತಹ ಹಣಕಾಸಿನ ಸ್ಥಿತಿ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸ್ವಲ್ಪ ತಗ್ಗಿರುವಂತದನ್ನ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಕಾಣಿಸುತ್ತೆ. ಮತ್ತೆ ಬುಧ ಪರ್ವ ನೋಡಿ, ಇಲ್ಲಿ 1-2 ರೇಖೆಗಳು ಇರೋದನ್ನ ಕಾಣಿಸುತ್ತೆ. ಸೊ ಬುಧ ತುಂಬಾ ಬುದ್ಧಿವಂತರು ಸಹ ಇವರು ಆಗಿರ್ತಾರೆ ಅಂತ ಹೇಳ್ಬೋದು. ಮತ್ತೆ ಸೂರ್ಯ ಬೆರಳು ನೋಡಿ, ಎತ್ತರವಾಗಿದೆ. ತುಂಬಾ ಅಡ್ವೆಂಚರ್ ಸ್ಪಿರಿಟ್ ಇರುವಂತ ವ್ಯಕ್ತಿ ಇವರು. ಸ್ವಲ್ಪ ಒಂದು ಆತ್ಮವಿಶ್ವಾಸಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಾರೆ. ಮತ್ತು ಕಿರುಬೆರಳು ತುಂಬಾ ಎತ್ತರದಲ್ಲಿರೋದ್ರಿಂದ ಬಹಳಷ್ಟು ಒಂದು ಅದ್ಭುತವಾದಂತ ವಾಕ್ಚಾತುರ್ಯನ ಹೊಂದಿರ್ತಾರೆ. ಮತ್ತೆ ಉತ್ತಮವಾದಂತ ಬಿಸ್ನೆಸ್ ಮೈಂಡ್ ಹೊಂದಿರ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ಹಾರ್ಟ್ ಲೈನ್ ನೋಡಿ, ಇದು ಅರೌಂಡ್ ಶನಿ ಪರ್ವತದ ಕೆಳಗಡೆನೆ ನಿಂತಿರುವಂತದ್ದನ್ನು ಕಾಣಿಸುತ್ತೆ. ಸ್ವಲ್ಪ ಜೀವನದಲ್ಲಿ ತುಂಬಾ ದೊಡ್ಡ ಮುಂದುವರಿಬೇಕು, ಅತ್ಯುತ್ತಮವಾದಂತ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅನ್ನೋಂತ ತುಂಬಾ ಆಸೆ ಇರುತ್ತೆ ಇವ್ರಿಗೆ ಅಂತ ಹೇಳ್ಬೋದು.
ಮತ್ತೆ ಹೆಡ್ಲೈನ್ ನೋಡಿ ಬಿಗಿನಿಂಗ್ ಅಲ್ಲಿ ಸ್ಟ್ರೈಟ್ ಆಗಿದ್ದು ನಂತರ ಗುರು ಪರ್ವತದ ಸಾರಿ ಚಂದ್ರ ಪರ್ವತದ ಕಡೆ ಬರ್ತಾ ಇದೆ. ಜೀವನದ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿರ್ತಾರೆ, ಆಮೇಲೆ ತುಂಬಾ ಒಂದು ಎಮೋಷನಲ್ ಆಗ್ತಾರೆ ವ್ಯಕ್ತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತೆ ನೋಡಿ ಇಲ್ಲಿ ಒಂದು ಚಂದ್ರ ಪರ್ವ ಬಹಳ ಸೊಗಸಾಗಿದೆ, ಯಾವುದೇ ತೊಂದರೆ ಇಲ್ಲ. ಮತ್ತೆ ಫ್ಲಾಟ್ ಆಗಿರೋದ್ರಿಂದ ತುಂಬಾ ಸೊಗಸಾಗಿದೆ ಅಂತ ಹೇಳ್ಬೋದು. ಇನ್ನ ಶುಕ್ರ ಪರ್ವ ನೋಡಿ ಸಾಕಷ್ಟು ಸಪಾಟ್ ಆಗಿರೋದನ್ನ ಕಾಣಿಸುತ್ತೆ, ಎತ್ತರವಾಗಿ ಇಲ್ಲ ಮತ್ತೆ ತಗ್ಗು ಇಲ್ಲ, ತುಂಬಾ ಸಪಾಟ್ ಆಗಿರೋದು ಸಾಧಾರಣವಾದಂತ ಅಂತ ಹೇಳ್ಬೋದು. ಇನ್ನ ತುಂಬಾ ಉತ್ತಮ ರೀತಿಯಲ್ಲಿ ಇರುವಂತ ಒಂದು ಬುದ್ಧಾಸ ಇರುವಂತದನ್ನ ಕಾಣಬಹುದು. ಸೊ ಹಾಗಾಗಿ ಎಲ್ಲಿಗೋ ಮತ್ತೆ ಈ ಒಂದು ಐಲ್ಯಾಂಡ್ ಸಿಂಬಲ್ ವ್ಯಕ್ತಿಯನ್ನ ತುಂಬಾ ಒಂದು ಪ್ರಶಾಂತವಾಗಿರುವಂತ ಮಾಡ್ತವೆ. ವ್ಯಕ್ತಿ ಪ್ರಶಾಂತವಾಗಿದ್ದಾಗ ಹಣ ಆಗ್ಲಿ ಐಶ್ವರ್ಯ ಆಗ್ಲಿ ಪ್ರತಿಯೊಂದು ತನ್ನ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಈ ಪ್ರಶಾಂತತೆ ಅವರ ಲೈಫ್ ಅಲ್ಲಿ ತುಂಬಾ ಉತ್ತಮವಾದಂತ ರಿಸಲ್ಟ್ಸ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಉಳಿದಂತೆ ನೋಡಿ ಬೆರಳುಗಳು ತುಂಬಾ ಸ್ಟೈಟಿಶ್ ಆಗಿರೋದನ್ನ ಕಾಣಿಸುತ್ತೆ, ಯಾವುದೇ ಒಂದು ಗೊಂದಲ ಇವರ ಲೈಫ್ ಅಲ್ಲಿ ಇಲ್ಲ ಅಂತ ಹೇಳ್ಬೋದು. ಹಾಗೂ ಈ ಮಧ್ಯದಲ್ಲಿ ಒಂದು ತರ ಸಿಂಬಲ್ ಇರೋದನ್ನ ಕಾಣಿಸುತ್ತೆ. ಈ ವ್ಯಕ್ತಿ ತುಂಬಾ ಒಂದು ಓಪನ್ ಮೈಂಡೆಡ್, ಯಾರಿಗೂ ಸಹ ಯಾವುದೇ ವಿಚಾರವನ್ನ ಮುಚ್ಚಿಡೋದಿಲ್ಲ ಅಂತ ಹೇಳ್ಬೋದು. ಸೊ ತುಂಬಾ ಒಂದು ಓಪನ್ ಮೈಂಡೆಡ್ ವ್ಯಕ್ತಿ ಇವರು ಅಂತ ಹೇಳ್ಬೋದು. ತೀರಾ ಕೆಲವು ತುಂಬಾ ಖಾಸಗಿ ವಿಚಾರಗಳನ್ನು ಮಾತ್ರ ಮುಚ್ಚಿಡ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ ಅರೌಂಡ್ ಒಂದು 40-50 ಆಸುಪಾಸಲ್ಲಿ ಒಂದು ಲೈಫ್ ಲೈನ್ ಇಂದ ಒಂದು ಬ್ರಾಂಚ್ ಔಟ್ ಆಗಿ ಚಂದ್ರ ಪರ್ವತವನ್ನು ಹೋಗ್ತಾ ಇರೋದನ್ನ ಕಾಣಿಸುತ್ತೆ. ಇದರ ಅರ್ಥ ವ್ಯಕ್ತಿ ತುಂಬಾ ಒಂದು ಅದ್ಭುತವಾದಂತ ಒಂದು ಯಶಸ್ಸನ್ನ ಗಳಿಸ್ತಾನೆ, ಆತ ಬೇರೆ ತುಂಬಾ ದೂರದ ಪ್ರದೇಶಕ್ಕೆ ಹೋಗಿ ಸೆಟ್ಲ್ ಆದ್ರೆ ಅಂತ ಹೇಳ್ಬೋದು. ಸೊ ಇನ್ನ ಈ ರೀತಿ ಒಂದು ಒಂದು ಚಿಕ್ಕಾಗಿರೋಂಥ ಈ ಲೈನು ಏನ್ ಮಾಡುತ್ತೆ ವ್ಯಕ್ತಿಗೆ ಒಂದು ಎಸ್ ಕುಜದೋಷ ಇರೋ ತರ ಕಾಣಿಸುತ್ತೆ. ಹಂಗಾಗಿ ಮ್ಯಾರೇಜ್ ಲೇಟ್ ಆಗುವಂತ ಸಾಧ್ಯತೆ ಇರುತ್ತೆ, ಕುಜದೋಷವನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಇಲ್ಲಿ ನೋಡಿ ಇನ್ನು ಉಳಿದಂತೆ ಎಲ್ಲಾ ವಿಚಾರಗಳು ತುಂಬಾ ಅದ್ಭುತವಾದಂತ ಯಶಸ್ಸು ಇದೆ ಅವರ ಲೈಫ್ ಅಲ್ಲಿ. ನೋಡಿ ಗುರುಪರ್ವದಲ್ಲೂ ಅಷ್ಟೇ ಈ ತರ ಒಂದು ರೇಖೆಗಳಿರೋದ್ರಿಂದ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ, ಹಾಗೂ ಉತ್ತಮವಾದಂತಹ ಹಣಕಾಸಿನ ಅರಿವು ಸಹ ಇವರಿಗೆ ಇರುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರುತ್ತೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಹಾಗೂ ಏನಾದರೂ ನನ್ನ ಒಂದು ಪ್ರೆಡಿಕ್ಷನ್ ತಗೋಬೇಕು ಅಂದ್ರೆ ನನ್ನ ಒಂದು ನಂಬರ್ ಅನ್ನ ವಾಟ್ಸಪ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಸಾರಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಹಾಕಿರ್ತೀನಿ. ಸೊ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.